ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು. ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರು ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್? ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ, ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು. ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರು ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್? ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ, ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು. ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರು ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್? ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ, ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು. ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರು ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್? ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ, ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು. ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರು ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್? ನಾವು
ಮದುವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ. ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು, ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರು ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸ್ಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್, ನಾವು ಮದುವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ. ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು, ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರು ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸ್ಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್, ನಾವು ಮದುವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ. ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು, ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರು ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸ್ಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್, ನಾವು ಮದುವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್